ನಾನು ನಿನಗಿವತ್ತೊಂದು ಮಾತು ಹೇಳ್ತೀನಿ. ನೀನ್ ಸೇರಿರೋದು ನಮ್ ಶತ್ರು ಮನೆನೇ ಆಗಿರ್ಬೋದು. ಹಳೆ ದ್ವೇಷದ ಹೆಸರಲ್ಲಿ ನಿನ್ ಮುಂದಿನ ಜೀವನ ಹಾಳು ಮಾಡ್ಕೊಳಕ್ಕಾಗತ್ತಾ? ನಿನ್ ತಾಯಿಯಾಗಿ ನಾನು ಬಯಸೋದೇನಂದ್ರೆ ನೀನ್ ಆ ಮನೆಯಲ್ಲಿ ಎಲ್ರ ಜೊತೆ ಹೊಂದ್ಕೊಂಡು ಖುಷಿಯಾಗಿರ್ಬೇಕು. ನಿನ್ ಜೀವನ ಚೆನ್ನಾಗಿರ್ಬೇಕು ಅಷ್ಟೇ ಕಣೆ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳೆ. ಸರಿ, ನಿನ್ ಮಾತು ಕೇಳ್ಕೊಂಡೆ ನಾನು ರಾಜ್ ಜೊತೆಗೆ ಈ ಮನೆಗೆ ಬಂದೆ. ಇಲ್ಲಿ ಬಂದು ದೀಪ ಬೆಳಗ್ದೆ, ಹಾಲು ಉಕ್ಕಿಸ್ದೆ, ಎಲ್ಲ ಶಾಸ್ತ್ರಗಳನ್ನು ಮಾಡ್ದೆ. ಹಳೆ ದ್ವೇಷಗಳನ್ನೆಲ್ಲ ಮರ್ತ್ಬಿಡ್ತೀನಿ. ಆದ್ರೆ ನೀನ್ ನನ್ನ ಜೀವನ ಅಂದ್ಯಲ್ಲ, ಇಲ್ಲಿ ನನ್ನ ಜೀವನ ಎಲ್ಲಮ್ಮ ಬಂತು. ಯಾವ್ದಾದ್ರೂ ನಾನು ಆಸೆ ಪಟ್ಟ ಹಾಗಾಯ್ತಾ? ಅಪ್ಪ ನನ್ನ ಜೊತೆ ಇರ್ಬೇಕು ಅನ್ಕೊಂಡೆ, ಅವರು ಬಿಟ್ಟು ಹೋದ್ರು. ನಿನ್ ಕೈ ಹಿಡ್ದವನು ನನಗಪ್ಪ ಆಗ್ತಾನೇನೋ ಅನ್ಕೊಂಡೆ. ಅದೂ ಆಗ್ಲಿಲ್ಲ. ಒಬ್ಬ ಒಳ್ಳೆ ಗೆಳೆಯ ಸಿಕ್ಕದ ಅನ್ಕೊಂಡೆ, ಅವನನ್ನು ದೇವ್ರು ಕಿತ್ಕೊಂಡ್ಬಿಟ್ಟ. ರಾಜ್ನ ಎಲ್ರಿಗಿಂತ ಹೆಚ್ಚಾಗಿ ನಂಬಿದೆ, ನಂಬಿಕೆಗೆ ಪೆಟ್ಟು ಕೊಟ್ಟ. ಕಂಪನಿ ಕಟ್ಟಿ ಸಾಧನೆ ಮಾಡ್ಬೇಕು ಅನ್ಕೊಂಡೆ, ಈಗ ತಾಳಿ ಕಟ್ಸ್ಕೊಂಡು ಕೂತಿದ್ದೀನಿ. ನೀನ್ ಹೇಳ್ತಿರೋ ನನ್ನ ಜೀವನ ಅನ್ನೋದ್ರಲ್ಲಿ ನಾನು ಇಷ್ಟಪಟ್ಟಾಗ ಒಂದಾದ್ರೂ ಆಗಿದ್ಯಾ? ಅಂದಮೇಲೆ ನನ್ನ ಜೀವನಕ್ಕೋಸ್ಕರ ನಾನು ಹೊಂದ್ಕೋಬೇಕು, ಎಲ್ಲಾನು ಮರಿಬೇಕು, ಎಲ್ರ ಮನ್ಸನ್ನ ಗೆಲ್ಬೇಕು ಅನ್ನೋ ಮಾತಿಗೆ ಏನಮ್ಮ ಅರ್ಥ? ಮಗಳೇ ಅನ್ಬೇಡ. ಮಹೇಶ್ ಸರ್ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾನು ಒಪ್ತೀನಿ, ಯಾಕಂದ್ರೆ ಅವರು ನನ್ನ ಹೆತ್ತಪ್ಪ ಅಲ್ಲ. ಆದ್ರೆ ನೀನ್ ನನ್ನ ಅಮ್ಮ, ಹೆತ್ತವಳಲ್ವಾ? ನೀನು ನನ್ನ ಪರ ನಿಲ್ದೆ ನನ್ನನ್ನ ಹೋಗು ಅಂತ ಕಳಿಸ್ದ್ಯಲ್ಲ. ನಿನ್ನ ಮಗಳಲ್ಲ ನಾನೀಗ. ಈ ಮನೆ ಸೊಸೆ ಅಷ್ಟೆ. ಸೊಸೆಯಾಗಿ ಹೇಗಿರ್ಬೇಕೋ ಹಾಗೆ ಇರ್ತೀನಿ. ಅಮ್ಮ, ನನ್ನ ಮಾತಾಡ್ಸಮ್ಮ. ಅಮ್ಮ, ನಿನ್ನ ಬಾಯಿಂದ ನನ್ನ ಅಮ್ಮ ಅಂತ ಕರಿಬೇಡ. ಅಮ್ಮ, ನನಗೆ ಗೊತ್ತು ನಿಮ್ಗೆ ತುಂಬಾ ನೋವಾಗಿದೆ ಅಂತ. ಅಮ್ಮ, ನೀನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಅಂತ ವಿಷಯ ನಡೆದೋಗಿದೆ. ನಿನ್ನಷ್ಟೇ ನಾನು ಶಾಕಲ್ಲೇ ಇದ್ದೀನಮ್ಮ. ಆರಾಧನವ್ರನ್ನ ಈ ಥರ ಮದುವೆ ಆಗೋ ಸಿಚುವೇಶನ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ಸಂದರ್ಭ ಆಗಿತ್ತು ಅಷ್ಟೇ. ನಾನು ಅವ್ರಿಗೆ ತಾಳಿ ಕಟ್ಟಿರಲಿಲ್ಲ ಅಂದ್ರೆ ಇಬ್ಬರು ಹೆಸರಿಗೂ ಮಸಿ ಬೆಳೆದಿರೋರು. ಅದಕ್ಕೆ ನನಗಿದು ಅನಿವಾರ್ಯ ಆಗಿತ್ತು. ಮುಚ್ಚೋ ಬಾಯಿ. ಅಮ್ಮ, ಸುಶಾಂತ್, ನೀನ್ ಮಾಡಿದ ತಪ್ಪಿಗೆ ಈಗ ಸಂತೈಸಿ ಕೊಡ್ಬೇಡ. ಅಮ್ಮ, ನಾನು ಮಾಡಿರೋದು ಸರಿ ಅಂತ ಡಿಫೆಂಡ್ ಮಾಡ್ಕೋತಿಲ್ಲಮ್ಮ. ನಾನು ಬೇಕು ಅಂತ ಮಾಡಿಲ್ಲ. ನನಗೆಲ್ಲ ಗೊತ್ತು ಸುಶಾಂತ್, ನಿನಗ ಹುಡುಗಿ ಅಂದ್ರೆ ಇಷ್ಟ ಇತ್ತು. ಮದ್ವೆ ಆದೆ, ಆದ್ರೆ ತಾಳಿ ಕಟ್ಟಕ್ ಮುಂಚೆ ನಿನ್ ಹೆತ್ತವ್ರ ಬಗ್ಗೆ ಒಂದು ಕ್ಷಣನೂ ಯೋಚನೆ ಬಂದಿಲ್ವಾ ನಿನಗೆ? ಅಮ್ಮ, ಇಲ್ಲೇ ನೀನು ತಪ್ಪಾಗಿ ತಿಳ್ಕೊಂಡಿರೋದು. ಆರಾಧನವ್ರನ್ನ ನಾನು ಪ್ರೀತಿಸ್ತೀನಿ, ಹಾಗಂತ ಈ ತರ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಅಥವಾ ಅವಕಾಶ ಸಿಕ್ಕಿದೆ ತಾಳಿ ಕಟ್ಬಿಡೋಣ ಅಂತ ಯೋಚನೆನೂ ಮಾಡಿರ್ಲಿಲ್ಲ. ನೀನೇ ನನ್ನ ನಂಬಿಲ್ಲ ಅಂದ್ರೆ ಹೇಗಮ್ಮ? ನಿನ್ನೆ ನಾನು ತುಂಬಾ ನಂಬಿದ್ದೆ ಸುಶಾಂತ್. ಆದ್ರೆ ಇವತ್ತು ನೀನೇ ನನ್ ಕುತ್ತಿಗೆ ಕುಯ್ದುಬಿಟ್ಟೆ ಕಣೋ. ಇಡೀ ಜಗತ್ತೇ ನೀನ್ ಮಾಡಿದ ತಪ್ಪು ಅಂತ ಹೇಳಿದಾಗ ನನ್ ಮಗ ಅಂತವನಲ್ಲ ಅಂತ ನಾನ್ ನಿನ್ ಪರ ನಿಂತಿದ್ದೆ ಸುಶಾಂತ್. ಆದ್ರೆ ಇವತ್ತು ಇಡೀ ಜಗತ್ತೇ ನೀನ್ ಸರಿ ಅಂತ ಹೇಳಿದ್ರು ನಾನು ಅದನ್ನ ಒಪ್ಪಲ್ಲ. ನಾನು ಯಾವುದೇ ಕಾರಣಕ್ಕೂ ನಿನ್ ಮದ್ವೆನ ಒಪ್ಕೊಳ್ಳಲ್ಲ ಸುಶಾಂತ್. ಅಮ್ಮ, ನಾನು ಆರಾಧನೆಯನ್ನ ಪ್ರೀತಿಸಿದ್ದೀನಿ ಅಂತ ಹೇಳಿದಾಗ ನೀನು ಒಪ್ಕೊಂಡಿದ್ಯಲ್ಲ, ಮತ್ತೀಗ ಯಾಕೆ? ಹಾಗಂತ ಅವಳ ಮದುವೆ ಮಾಡ್ಕೊಂಡು ಡೈರೆಕ್ಟ್ ಆಗಿ ಮನೆಗೆ ಕರ್ಕೊಂಡು ಬಾ ಅಂತ ಹೇಳಿದ್ದ? ನಿನ್ ಪಾಲಿ ನಿನ್ ಹೆತ್ತವ್ರು ಸತ್ತೋಳ್ವೇನೋ?
ಮಕ್ಕಳು ಹುಟ್ಟಿದಾಗ ಅವ್ರನ್ನ ಹೆತ್ತವರು ಅವ್ರ ಬಗ್ಗೆ ಕಾಣೋ ದೊಡ್ಡ ಕನಸು ಅವ್ರ ಮದ್ವೆ ಕಾಣೋ. ನಮ್ಮ ಮಕ್ಕಳ ಮದ್ವೆ ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಮುಖ್ಯವಾಗಿ ನಾವೇ ಮುಂದೆ ನಿಂತು ಆಶೀರ್ವಾದ ಮಾಡ್ಬೇಕು ಅಂತ ಏನೇನೇನೋ ಕನಸು ಕಂಡಿರ್ತಾರೆ. ಅಂತದ್ರಲ್ಲಿ ನೀನು ಹೆತ್ತವ್ರು ಬದುಕಿರುವಾಗ್ಲೇನೆ ನಮ್ಮ ಒಪ್ಪಿಗೆನೂ ಕೇಳ್ದೆ ಆ ಹುಡುಗಿಗೆ ತಾಳಿ ಕಟ್ಬಿಟ್ಟು ಮನೆಗೆ ಕರ್ಕೊಂಡ್ಬಂದ್ಬಿಟ್ಟು ಅಮ್ಮ ನಾನು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡು ಅಂತ ಹೇಳಿದ್ರೆ ನಾವು ಹೇಗೋ ನೀನ್ ಮಾಡಿದ ತಪ್ಪನ್ನ ಕ್ಷಮಿಸೋದು? ಸಾವಿತ್ರಿ, ಸುಶಾಂತ್, ನೀನ್ ಮಾಡಿದ ತಪ್ಪನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಪ್ಲೀಸ್ ಅಮ್ಮ. ಸುಶಾಂತ್, ಸುಶಾಂತ್. ಸಾವಿತ್ರಿ, ಯಾಕೆ ಇಷ್ಟೊಂದು ಎಮೋಷನ್ ಆಗ್ತೀಯ ನೀನು? ಒಳ್ಳೇದಲ್ಲ ಇದು. ಅವನನ್ನು ಯಾತಕ್ಕಷ್ಟು ಕಾಡ್ತಾ ಇದೆಯಾ? ಅವನೇನಂತ ಮಾಡಬಾರ್ದು ತಪ್ಪು ಮಾಡ್ದ ಹೇಳು? ತಾನು ಪ್ರೀತಿ ಮಾಡಿದ ಹುಡುಗಿನ ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದಾನೆ. ನೀನನ್ನು ಬಿಟ್ಟು ಎಲ್ಲ ಓಡ್ ಹೋಗಿಲ್ವಲ್ಲ? ಅವನ ಪ್ರೀತಿಗೆ ಒಪ್ಪಿಗೆ ಕೊಟ್ಟ ನೀನು ಮದುವೆಗೆ ಯಾಕೆ ಒಪ್ಪಿಗೆ ಕೊಡ್ತಾ ಇಲ್ಲ ಹೇಳು? ನಮ್ಮ ಮಕ್ಕಳನ್ನು ನಾವೇ ಅರ್ಥ ಮಾಡ್ಕೋಬೇಕು. ನಾವು ಅವ್ರಿಗೆ ಮನಸ್ಸಿಗೆ ನೋವು ಕೊಡ್ತಾ ಇದ್ರೆ, ನಾವು ಅವ್ರ ಮೇಲೆ ಅನುಮಾನ ಪಡ್ತಿದ್ರೆ ಸಮಾಜನೂ ಅನುಮಾನ ಪಡುತ್ತೆ. ನಾಳೆ ಅದರಿಂದ ಅವ್ರು ತುಂಬ ನೋವು ಅನುಭವಿಸ್ತಾರೆ. ಅದನ್ನ ನಾವೇ ನೋಡಬೇಕು ಸಾವಿತ್ರಿ, ನಾವೇ ನೋಡಬೇಕು. ನಿಧಾನವಾಗಿ ಅವನೇನೋ ಹೇಳಕ್ ಹೊರಟಿದ್ದಾನೆ, ಕೇಳಿಸ್ಕೊ ಮೊದಲು. ಅಳಬೇಡ, ನಿನ್ ದುಃಖ ನಿಂಗೆ ಅರ್ಥ ಆಗುತ್ತೆ. ನೀವ್ ನನ್ನನ್ನ ಏನು ಮಾಡೋದಕ್ಕಾಗಲ್ಲ. ನಿಮ್ ಕೆಲ್ಸ ಏನೇ ಇದ್ರು ಮರೆ ನಿಂತು ಕತ್ತಿ ಆಡ್ಸೋದಷ್ಟೇ. ಇನ್ ಮುಂದೆ ನಾನು ನೀವು ಎದ್ರ ಭದ್ರ ನಿಂತ್ಕೊಂಡೆ ಹೋರಾಡೋಣ. ಇವತ್ತಷ್ಟೇ ಈ ಮನೆಗೆ ಬಂದವಳು ನನಗೆ ಸವಾಲ್ ಹಾಕ್ತಾಳ. ಎಷ್ಟು ಧೈರ್ಯ ಇವಳಿಗೆ! ಇನ್ನು ಇವ್ರ ಮದ್ವೆನ ಯಾರು ಒಪ್ಕೊಂಡೇ ಇಲ್ಲ. ರೂಮಿಗೆ ಬೇರೆ ಅಲಂಕಾರ ಇಲ್ಲ. ಆ ಆರಾಧನ ಅಹಂಕಾರ ಚೀಟ್ ಹಾಕ ತನಕ ನನಗ್ ಸಮಾಧಾನ ಇಲ್ಲ. ಅವಳು ಸುಶಾಂತ್ ಯಾವತ್ತಿಗೂ ಖುಷಿಯಾಗಿರ್ಬಾರ್ದು. ಏನ್ ಮಾಡ್ಲಿ, ಏನ್ ಮಾಡೋದು? ಅಕ್ಕ ಏನಾಯ್ತು? ಯಾಕೆ ಅಳ್ತಿದ್ಯಾ? ಏನು ಅಂತ ಹೇಳಿ ಸುಶಾಂತ್. ನೀನೀಗ ಮದ್ವೆ ಆಗಿದ್ಯಾ, ನೀನ್ ಇಷ್ಟಪಟ್ಟವಳೆ ನಿನ್ ಹೆಂಡತಿ ಆಗಿದ್ದಾಳೆ, ಸಂಭ್ರಮದಲ್ಲಿದ್ಯಾ. ಆದ್ರೆ ಅಮ್ಮನ ನೋವು ಯಾರಿಗ ಅರ್ಥ ಆಗುತ್ತೆ ಪಾಪ. ಅಕ್ಕ, ಇದೆಲ್ಲ ನನಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ಯಾ? ಅಮ್ಮನ ಹತ್ರ ಮಾತಾಡ್ಕೊಂಡೇ ಬರ್ತಾ ಇದ್ದೀನಿ. ಆದ್ರೆ ಅಮ್ಮ ನನ್ನ ಮುಖ ನೋಡೋಕ್ಕೂ ಇಷ್ಟಪಡ್ತಿಲ್ಲ. ನನಗೆ ಗೊತ್ತು ನಿಮ್ಗೆ ಇವತ್ತು ತುಂಬಾ ದೊಡ್ಡ ಆಘಾತ ಆಗಿದೆ ಅಂತ. ನಾನು ಅದೇ ಪರಿಸ್ಥಿತಿಲಿದ್ದೀನಿ. ಆದ್ರೆ ನೀವು ಈ ತರ ನಿಂತ್ಕೊಳ್ಳೋದನ್ನ ನನಗೆ ನೋಡೋದಕ್ಕಾಗಲ್ಲ. ನಾವು ಮಾಡಿದ ತಪ್ಪ, ಅದನ್ನ ಕ್ಷಮಿಸಿ ಅಂತ ಕೇಳ್ತಿಲ್ಲ. ಇದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ನಿಮ್ಗೂ ಟೈಮ್ ಬೇಕು. ಏನ್ ಅನ್ಕೊಂಡಿದ್ಯಾ ನನ್ನ ನೀನು? ಸ್ವಲ್ಪ ದಿನ ಈ ತರ ಕೋಪ ಮಾಡ್ಕೋತೀನಿ, ಆಮೇಲೆ ನಿಧಾನಕ್ಕೆ ಆಗಿದ್ದಾಗೋಯ್ತು ಅಂತ ಎಲ್ಲಾನು ಒಪ್ಕೊಂತೀನಿ ಅಂತನಾ? ಪಾಪ ಕಣೋ ಅಮ್ಮ, ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ನೀನು ಮನೇಲಿ ಇಲ್ದೇ ಇರುವಾಗ ಒಂದಿನಾನು ಅವಳು ನೆಮ್ಮದಿಯಾಗಿರ್ಲಿಲ್ಲ. ನೀನ್ ವಾಪಸ್ ಬಂದ ತಕ್ಷಣ ಅದೆಷ್ಟು ಸಂಭ್ರಮ ಪಟ್ಟಿದ್ಲು ಗೊತ್ತಾ? ಆದ್ರೆ ಈಗ ನೀನು ಈ ತರ ಮಾಡ್ಬಿಟ್ಟಿಯಲ್ಲ, ಅವಳಿಗೆ ಎಷ್ಟು ನೋವಾಗಿರ್ಬೇಕು. ಅವಳು ನೋವುನ ನಿನ್ ಸಮಾಧಾನದ ಮಾತಾಗ್ಲಿ ಸಮಜಾಯಿಷಿ ಮಾತಾಗ್ಲಿ ಸರಿ ಮಾಡಕ್ಕಾಗಲ್ಲ. ಆದ್ರೆ ಅಕ್ಕ, ನಾನಿದು ಬೇಕು ಅಂತ ಮಾಡಿಲ್ವಲ್ಲ. ನನಗೆ ಅರ್ಥ ಆಗುತ್ತೆ ಸುಶಾಂತ್. ಆಗ ಅಮ್ಮಂಗೆ ಹೇಗೆ ಅರ್ಥ ಮಾಡಿಸೋದು?
ಅಮ್ಮನ ಜಾಗದಲ್ಲಿ ಒಂದ್ಸತಿ ನಿಂತು ನೋಡು. ತನ್ನ ಮಗನ ಮದ್ವೆನ ಹೀಗ್ ಮಾಡ್ತೀನಿ ಹಾಗ್ ಮಾಡ್ತೀನಿ ಅಂತ ಕನ್ಸ್ ಕಂಡಿರ್ತಾರೆ. ಮುಖ್ಯವಾಗಿ ತಾನು ಇಷ್ಟಪಡೋ ಹೆಣ್ಣೆ ತನ್ನ ಮನೆ ಸೊಸೆಯಾಗಿ ಬರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅಂಥದ್ರಲ್ಲಿ ನಿನ್ ದಿಢೀರಂತ ಯಾರನ್ನು ಮದ್ವೆ ಮಾಡ್ಕೊಂಡ್ ಬಂದ್ರೆ ತನ್ನ ಮಗನೇ ತನ್ನ ಕನ್ಸಿಗೆ ಕೊಳ್ಳಿ ಇಟ್ಟ, ತನ್ನ ನಂಬಿಕೆಗೆ ಕೊಡ್ಲಿ ಪೆಟ್ಕೊಟ್ಟ ಅಂತ ಅನ್ಸಲ್ವೇನೋ? ಬಿಡು, ನಾನು ಇದೆಲ್ಲ ನಿನ್ನ ಹತ್ರ ಹೇಳಲೇಬಾರ್ದಾಗಿತ್ತು. ನೀನಾದ್ರೂ ಏನ್ ಮಾಡ್ತೀಯ? ಸುಶಾಂತ್, ನೀನು ಹೊಸ ಜೀವನ ಶುರು ಮಾಡು. ನಿಂಗೆಲ್ಲ ಒಳ್ಳೇದಾಗ್ಲಿ ಕಣು. ನಿಮ್ಗೇನೋ ಹೇಳ್ಬೇಕು. ಏನು? ನೀವು ಮೊದಲು ಹೇಳಿ. ನೀವೇ ಹೇಳಿ. ಒಂದೇ ದಿನದಲ್ಲಿ ಅನ್ಕೊಳ್ದೆ ಇರೋದೆಲ್ಲ ನಡೆದು ಹೋಯ್ತು. ಆ ಸಂದರ್ಭದಲ್ಲಿ ನೀವು ನನಗೆ ತಾಳಿ ಕಟ್ಟಿ ಜೀವನ ಕೊಟ್ರಿ ಅನ್ಕೋಬೇಕಾ, ಅಥವಾ ನಾನು ಊಹೆನೂ ಮಾಡದೇ ಇರೋ ಜೀವನಕ್ಕೆ ನನ್ನನ್ನು ನೂಗ್ಬಿಟ್ರಿ ಅನ್ಕೋಬೇಕಾ? ನನಗೊಂದು ಅರ್ಥ ಆಗ್ತಿಲ್ಲ. ತಾಳಿ ಕಟ್ಟಿದ ಮರುಕ್ಷಣನೇ ಸತ್ಯ ಹೇಳಿದ್ರಿ ಅಂತ ಖುಷಿ ಪಡ್ಲಾ, ಅಥವಾ ಸತ್ಯ ನನ್ನ ಬದುಕನ್ನೇ ಅಲ್ಲಾಡ್ಸ್ಬಿಡ್ತು ಅಂತ ಚಿಂತೆ ಮಾಡ್ಲಾ? ಒಟ್ಟಿನಲ್ಲಿ ನಿನ್ ಕೈ ಹಿಡಿದು ಈ ಮನೆ ಒಳಗೆ ಬಂದಿರೋದಂತೂ ನಿಜ. ಆದ್ರೆ ಯಾವಾಗ್ಲೂ ಹೀಗೇನೆ ನನ್ನ ಲೈಫು ಇನ್ನೊಂದು ಆಪ್ಷನು ಅಂತ ಉಳಿಸೋದೇ ಇಲ್ಲ. ನನ್ನ ಖುಷಿಗೋಸ್ಕರ ನಾನು ಜೀವನ ಮಾಡೋದಕ್ಕೂ ಆಗಲ್ಲ. ಮೊದಲಿಂದಾನು ಬೇರೆಯವ್ರ ಖುಷಿಗೋಸ್ಕರ ಬದುಕೋದೇ ಆಗೋಯ್ತು. ಐಮ್ ಸಾರಿ ಕಣ್ರಿ. ನನಗೆ ಗೊತ್ತು ನಿಮ್ ಕನ್ಸು ಬೇರೆನೇ ಇತ್ತು. ಆದ್ರೆ ನಾನು ನಿಮ್ಗೊಂದು ಮಾತು ಕೇಳದೆ ತಾಳಿ ಕಟ್ಬಿಟ್ಟೆ. ಅದಕ್ಕಿಂತ ನನ್ನ ಕಾಡ್ತಿರೋದು ನಿಮಗೆ ಸತ್ಯ ಹೇಳ್ದೆ ನಿಮಗೆ ಮದುವೆ ಆದೆ ಅನ್ನೋದು. ಇವಾಗ ಏನ್ ಮಾಡೋದಕ್ಕಾಗುತ್ತೆ? ಆಗಿರೋದನ್ನ ಬದಲಾಯಿಸ್ತೀರಾ? ಒಂದಂತೂ ನಿಜ ರಾಜ್, ನನಗೆ ಈ ಮದ್ವೆನ ಒಪ್ಕೋಬೇಕೋ ಬಿಡ್ಬೇಕೋ ಅನ್ನೋ ಆಯ್ಕೆಗಳೇ ಇಲ್ಲ. ಆದ್ರೆ ಈ ಮದ್ವೆನ ಒಪ್ಕೋಬೇಕಾಗಿರೋ ನಿಮ್ಮಮ್ಮನೂ ಒಪ್ಕೋತಿಲ್ಲ. ಅದಕ್ಕೆ ಅವ್ರು ಒಪ್ಕೊಳ್ಳೋ ತನಕ ನಾವು ಗಂಡ ಹೆಂಡತಿ ಆಗೋದಕ್ಕಾಗಲ್ಲ, ಫ್ರೆಂಡ್ಸ್ ಆಗಿ ಇರ್ತೀವಿ. ನಿಮ್ಗೇನಾದ್ರೂ ಬೇರೆಯವ್ರ ಮನಸ್ಸಲ್ಲಿರೋದನ್ನ ಹಾಗೆ ಹೇಳೋ ವಿದ್ಯೆ ಗೊತ್ತಾ? ನಾನು ಏನು ಅನ್ಕೊಂಡಿದ್ನೋ ಅದನ್ನೇ ಹೇಳಿದ್ರಿ. ನಾನು ಅಮ್ಮನ ಹತ್ರ ಮಾತಾಡಿದೆ, ಆದರೆ ಅಮ್ಮ ನನ್ನ ಮಾತೇ ಕೇಳಿಸ್ಕೊಳ್ಳಿಲ್ಲ. ತುಂಬ ಬೇಜಾರಿದ್ದಾಳೆ. ಅದಕ್ಕೆ ನಾನು ಅಮ್ಮ ಒಪ್ಪೋವರೆಗೂ ನಾವಿಬ್ಬರು ಫ್ರೆಂಡ್ಸ್ ಆಗೋಣ ಅಂತ ಅನ್ಕೊಂಡಿದ್ದೆ. ನಿಮಗೆ ನಾನೇ ಸುಶಾಂತ್ ಅಂತ ಗೊತ್ತಾದಾಗ ನಿಮ್ಮಲ್ಲಿ ತುಂಬ ಕೋಪ ಮಾಡ್ಕೊಂಡಿದ್ರಿ, ಅಳ್ತಿದ್ರಿ, ನಮ್ಮ ಮನೆಗೆ ಬರೋದಿಲ್ಲ ಅಂತಲೂ ಹೇಳ್ತಿದ್ರಿ. ಆದರೆ ಮೂರ್ತಿ ಅಂಕಲ್ ಹತ್ರ ಮಾತಾಡಿದ್ಮೇಲೆ ನೀವು ಕೂಲಾಗಿ ನನ್ನ ಜೊತೆ ಬಂದ್ರಿ. ಯಾಕೆ ಅಂತ ಕೇಳ್ಬೋದಾ? ಮೂರ್ತಿ ಅಂಕಲ್ ಅಂಥದ್ದು ಏನು ಹೇಳಿದ್ರು? ಶಿವ ಸಾವಿಗೆ ಧರ್ಮ ಕಾರಣ ಅಲ್ಲ ಅಲ್ಲ ಅಲ್ಲ. ಧರ್ಮ ನಿಜಕ್ಕೂ ಅವನ ಹೆಸರು ತಕ್ಕ ಹಾಗೆ ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆ ಕೊಟ್ಟು ಬಾಳ್ತಾ ಇರೋ ವ್ಯಕ್ತಿ. ನಿಮ್ಮಪ್ಪ ಜೀವ ಕಳ್ಕೊಳ್ಳೋ ಹಾಗೆ ಮಾಡಿದ್ದು ಧರ್ಮ ಅಲ್ಲ ಮಾಮ,
ಅಮಲ ಆರಾಧನಾ, ಮೂರ್ತಿ ಅಂಕಲ್ ಏನು ಹೇಳಿದ್ರು? ಸತ್ಯ. ಸತ್ಯನಾ? ಅಂದ್ರೆ ಅಂಕಲ್ ಅವತ್ತು ಸಂದರ್ಭ ಬಂದಾಗ ಹೇಳ್ತೀನಿ ಅಂತ ಅಂದಿದ್ರಲ್ಲ, ಅದೇ ಥರ ಇವತ್ತು ಆರಾಧನಾ ಅವ್ರಿಗೆ ಅಪ್ಪ ನಿರಪರಾಧಿ ಅಂತ ಹೇಳಿದ್ರ, ಅದಕ್ಕೆ ಇವರು ಒಪ್ಪಿ ನನ್ನ ಜೊತೆ ಬಂದ್ರ?